ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಕಿ ಬ್ಲಾಗ್ಸ್. ಇಂದು ನಾನು ಶೇರ್ ಮಾಡ್ತೀನಿ ನನ್ನ ಬಿಸ್ನೆಸ್ ಬಿಗ್ಗೆಸ್ಟ್ ಮಿಸ್ಟೇಕ್. ನಾನು ನನ್ನ ಹಾರ್ಡ್ವೇರ್ ಶಾಪನ್ನು ಸ್ಟಾರ್ಟ್ ಮಾಡಿದಾಗ ನಾನು ಒಂದು ಸೀರಿಯಸ್ ಮಿಸ್ಟೇಕ್ ಮಾಡಿದೆ. ಟೂ ಮಚ್ ಐಟಮ್ಸ್ನ ಸ್ಟಾಕ್ ಮಾಡಿದೆ. ನನಗನ್ನಿಸ್ತು ಮೋರ್ ಸ್ಟಾಕ್ ಮೋರ್ ಸೇಲ್ಸ್, ಬಟ್ ರಿಯಾಲಿಟಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿತ್ತು. ಕೆಲವು ಐಟಮ್ಸು ತಿಂಗಳಾನ್ಗಟ್ಲೆ ಮೂಮೆಂಟೇ ಆಗಲಿಲ್ಲ. ಕೆಲವು ಐಟಮ್ಸು ತಿಂಗಳಾನ್ಗಟ್ಲೆ ಸೇಲ್ಸೇ ಆಗಲಿಲ್ಲ. ನನ್ನ ಹಣ ಡೆಡ್ ಸ್ಟಾಕಲ್ಲಿ ಬ್ಲಾಕ್ ಆಯಿತು. ಫಾಸ್ಟ್ ಮೂವಿಂಗ್ ಐಟಮ್ಸ್ ಮೇಲೆ ರೀಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲಿಲ್ಲ. ಆಗ ನಾನೊಂದು ಇಂಪಾರ್ಟೆಂಟ್ ಲೆಸನ್ ಕಲಿತೆ. ಇನ್ ಬಿಸ್ನೆಸ್ ಕ್ಯಾಶ್ ಫ್ಲೋ ಇಸ್ ದ ಕಿಂಗ್. ಈಗ ನಾನು ಮಂತ್ಲಿ ಟ್ರ್ಯಾಕ್ ಮಾಡ್ತೀನಿ. ಫಾಸ್ಟ್ ಮೂವಿಂಗ್ ಐಟಮ್ಸ್, ಸ್ಲೋ ಮೂವಿಂಗ್ ಐಟಮ್ಸ್, ಮಂತ್ಲಿ ಸ್ಟಾಕ್ ಚೆಕ್ ಮಾಡ್ತೀನಿ. ಆಗ ನನಗೊಂದು ಗೊತ್ತಾಯಿತು, ಎಮೋಷನ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಬಿಸ್ನೆಸ್ ಮೂವ್ಮೆಂಟ್ ಮತ್ತು ಡಿಮ್ಯಾಂಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ. ನೀವು ಶಾಪ್ ರನ್ ಮಾಡ್ತಾಯಿದ್ದೀರಾ, ಪ್ಲೀಸ್ ಲರ್ನ್ ಫ್ರಮ್ ಮೈ ಮಿಸ್ಟೇಕ್. For more real business tips, follow Wiki Blogs and subscribe.